ನೀವು ಹೆಚ್ಚು ಯೋಚಿಸುತ್ತಿದ್ದೀರಾ? ನೀವು ರಾತ್ರಿ ಮಲಗೋಕೆ ಹೋಗಿದ್ಮೇಲೆ ನಿದ್ರೆ ಬರೋ ಬದಲು ಮನಸ್ಸು ಇನ್ನೂ ಹೆಚ್ಚು ಯೋಚಿಸುತ್ತಿದೆಯಾ? ಒಂದು ವಿಚಾರ, ಮತ್ತೊಂದು ವಿಚಾರ, ಅದೇ ವಿಚಾರ ಮತ್ತೆ ಮತ್ತೆ. ಸಣ್ಣ ವಿಷಯ ಕೂಡ ದೊಡ್ಡದಾಗಿ ಕಾಣಿಸ್ತಿದೆಯಾ? ಆಗ ನೀವು ಒಬ್ಬರಲ್ಲ, ನೀವು ಹೆಚ್ಚು ಯೋಚಿಸುತ್ತಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ಅದನ್ನೇ ಸಿಂಪಲ್ ಆಗಿ ಮಾತಾಡೋಣ. ಹೆಚ್ಚು ಯೋಚಿಸುವುದು ಅಂದ್ರೇನು? ಅದು ನಿಮ್ಮ ಜೀವನದ ಮೇಲೆ ಏನು ಪರಿಣಾಮ ಬೀರುತ್ತದೆ ಮತ್ತು ಅದರಿಂದ ಹೊರಬರೋದು ಹೇಗೆ? ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಯಾಕಂದ್ರೆ ಇದು ನಿಮ್ಮ ಜೀವನಕ್ಕೆ ರಿಲೇಟ್ ಆಗಬಹುದು. ಮೊದಲು ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ಹೆಚ್ಚು ಯೋಚಿಸೋದು ಅಂದ್ರೆ ಏನು? ಒಂದು ವಿಷಯವನ್ನು ಅಗತ್ಯಕ್ಕಿಂತ ಹೆಚ್ಚು ಯೋಚಿಸುವುದು. ಉದಾಹರಣೆ, ನೀವು ಯಾರಿಗಾದ್ರೂ ಮೆಸೇಜ್ ಹಾಕ್ತೀರಾ ಅನ್ಕೊಳ್ಳಿ, ಅವರು ರಿಪ್ಲೈ ಮಾಡೋದಿಲ್ಲ, ನಾರ್ಮಲ್ ಆಗಿ ಬ್ಯುಸಿ ಇರ್ಬೋದು ಅಂತ ಬಿಡಬೇಕು. ಆದರೆ ನಿಮ್ಮ ಮೈಂಡ್ ಏನು ಮಾಡುತ್ತೆ? ಅವರಿಗೆ ನಾನು ಇಷ್ಟ ಇಲ್ವೋ, ನಾನೇನಾದರೂ ತಪ್ಪು ಹೇಳಿದ್ದೀನಾ? ಇಲ್ಲದ ಸಮಸ್ಯೆಯನ್ನು ನಾವೇ ಕ್ರಿಯೇಟ್ ಮಾಡಿಕೊಳ್ಳುತ್ತೇವೆ. ಹೆಚ್ಚು ಯೋಚಿಸೋದು ಸಡನ್ ಆಗಿ ಬರೋದಿಲ್ಲ, ನಿಧಾನವಾಗಿ ಶುರುವಾಗುತ್ತದೆ. ನೀವು ಒಬ್ಬರೇ ಇದ್ದಾಗ, ನೀವು ಬೋರ್ ಆಗಿದ್ದಾಗ, ಹಿಂದಿನ ವಿಷಯಗಳನ್ನು ನೆನಪಿಸಿದಾಗ. ಒಂದು ಥಾಟ್ ಮತ್ತೊಂದು ಥಾಟ್ ಕ್ರಿಯೇಟ್ ಮಾಡುತ್ತದೆ, ಚೈನ್ ಲಿಂಕ್ ಆಗಿ ಮುಂದುವರಿಯುತ್ತದೆ. ಈಗ ಹಾನೆಸ್ಟ್ ಆಗಿ ಹೇಳಿ, ಹೆಚ್ಚು ಯೋಚಿಸಿದ ಮೇಲೆ ಸಮಸ್ಯೆ ಬಗೆಹರಿಯುತ್ತದೆಯಾ? ಇಲ್ಲ ಇನ್ನೂ ಹೆಚ್ಚಾಗುತ್ತದೆಯಾ? ಟ್ರುತ್ ಏನು ಗೊತ್ತಾ? ಇದು ಸಮಸ್ಯೆ ಪರಿಹಾರ ಮಾಡೋದಿಲ್ಲ, ಸಮಸ್ಯೆ ಹೆಚ್ಚಿಸುತ್ತದೆ. ನಿಮ್ಮ ಮನಶಾಂತಿ ಕಡಿಮೆ ಮಾಡುತ್ತದೆ, ನಿಮ್ಮ ಆತ್ಮವಿಶ್ವಾಸ ಕುಗ್ಗಿಸುತ್ತದೆ, ನಿಮ್ಮ ನಿದ್ರೆ ಕಳೆದುಕೊಳ್ಳುತ್ತದೆ. ಸಮಸ್ಯೆ ಇಲ್ಲದಿದ್ದರೂ ಸಮಸ್ಯೆ ಇದ್ದಂತೆ ಅನಿಸುತ್ತದೆ. ಒಂದು ಸ್ಟ್ರಾಂಗ್ ಟ್ರುತ್ ಏನು ಗೊತ್ತಾ? ನಾವು ಯೋಚಿಸುವ ಬಹುತೇಕ ಕೆಟ್ಟ ವಿಚಾರಗಳು ನಿಜವಾಗುವುದೇ ಇಲ್ಲ, ಆದರೂ ನಾವು ಅದನ್ನು ನಿಜ ಎಂದು ಭಾವಿಸಿ ಕಷ್ಟಪಡುತ್ತೇವೆ. ಒಂದು ದಿನ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆದು ಬಂದ. ಅವನು ದಿನಾನು ಯೋಚಿಸುತ್ತಿದ್ದ, ನಾನು ಫೇಲ್ ಆಗ್ತೀನೋ, ನನ್ನ ಫ್ಯೂಚರ್ ಏನಾಗುತ್ತೋ ಅಂತ. 10 ದಿನ ಆದಮೇಲೆ ಅವನ ರಿಸಲ್ಟ್ ಬಂದಾಗ ಅವನು ಪಾಸ್ ಆಗಿದ್ದ. ಆದರೆ ಆ 10 ದಿನ ಅವನು ಮನಸ್ಸಿನಲ್ಲಿ ತುಂಬಾ ಕಷ್ಟಪಟ್ಟ. ಇದೇ ಹೆಚ್ಚು ಯೋಚಿಸುವುದರ ಪರಿಣಾಮ. ನೀವು ಯೋಚಿಸ್ತೀರಾ ಇದನ್ನು ನಿಲ್ಲಿಸಬೇಕು, ಆದರೆ ಯಾಕೆ ಆಗೋದಿಲ್ಲ? ನಾವು ಮನಸ್ಸಿಗೆ ಹೆಚ್ಚು ಪವರ್ ಕೊಡುತ್ತೇವೆ. ಖಾಲಿ ಇದ್ದಾಗ ಯೋಚನೆಗಳು ಹೆಚ್ಚಾಗುತ್ತವೆ, ಭಯ ಮತ್ತು ಅವಮಾನ ಹೆಚ್ಚಾಗುತ್ತದೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು? ಅರಿವು. ನಾವು ಹೆಚ್ಚು ಯೋಚಿಸುತ್ತಿದ್ದೇನೆ ಎಂದು ಗುರುತಿಸಿಕೊಳ್ಳಿ. ಬರೆಯಿರಿ, ಮನಸ್ಸಿನಲ್ಲಿ ಇಡಬೇಡಿ, ಕಾಗದದಲ್ಲಿ ಬರೆಯಿರಿ. ಪ್ರಶ್ನೆ ಕೇಳಿ, ಇದು ನಿಜವಾದ ಸಮಸ್ಯೆಯಾ ಅಥವಾ ನನ್ನ ಕಲ್ಪನೆನಾ? ಕಾರ್ಯಕ್ಕೆ ಬನ್ನಿ, ಯೋಚನೆ ಬಿಟ್ಟು ಸಣ್ಣ ಕಾರ್ಯ ಪ್ರಾರಂಭಿಸಿ. ಖಾಲಿ ಇರಬೇಡಿ, ಖಾಲಿ ಮನಸ್ಸು ಹೆಚ್ಚು ಯೋಚನೆ ಮಾಡುವಂತೆ ಮಾಡುತ್ತದೆ. ಒಂದು ವಿಷಯ ನೆನಪಿಡಿ, ಮನಸ್ಸು ನಿಮ್ಮ ಸೇವಕ, ಮಾಲೀಕ ಅಲ್ಲ. ನೀವು ಅದನ್ನು ನಿಯಂತ್ರಿಸಬೇಕು, ಇಲ್ಲದಿದ್ದರೆ ಅದು ನಿಮ್ಮ ಜೀವನವನ್ನು ನಿಯಂತ್ರಿಸುತ್ತದೆ. ಹೆಚ್ಚು ಯೋಚಿಸುವುದು ಸಮಸ್ಯೆ ಅಲ್ಲ, ಅದೇ ಮನಸ್ಸಿನ ತಪ್ಪಾದ ಬಳಕೆ. ಅದೇ ಮನಸ್ಸನ್ನು ಸರಿಯಾಗಿ ಬಳಸಿದರೆ ನೀವು ಯಶಸ್ವಿಯಾಗಬಹುದು. ಮುಂದೆ ನೀವು ಹೆಚ್ಚು ಯೋಚಿಸುತ್ತಿದ್ದೀರಾ ಅನಿಸಿದರೆ ಒಂದು ಕ್ಷಣ ನಿಲ್ಲಿ, ಆಳವಾಗಿ ಉಸಿರೆಳೆದುಕೊಳ್ಳಿ ಮತ್ತು ಕೇಳಿ, ಇದು ನಿಜವಾಗಿ ಸಮಸ್ಯೆಯಾ? ಬಹುಶಃ ಉತ್ತರ ತುಂಬ ಸರಳವಾಗಿರುತ್ತದೆ. ಜೀವನ ಕಷ್ಟವಲ್ಲ, ನಾವು ಅದನ್ನು ಕಷ್ಟವಾಗಿಸುತ್ತೇವೆ. ಒಂದು ಯೋಚನೆ ನಿಮ್ಮ ಜೀವನವನ್ನು ನಿರ್ಮಿಸಬಹುದು ಅಥವಾ ಹಾಳು ಕೂಡ ಮಾಡಬಹುದು. ಆಯ್ಕೆ ನಿಮ್ಮದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ನಲ್ಲಿ ನೀವು ಕೂಡ ಹೆಚ್ಚು ಯೋಚನೆ ಮಾಡುತ್ತೀರಾ ಎಂದು ಹಂಚಿಕೊಳ್ಳಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಯಾಕಂದರೆ ಅವರಿಗೆ ಇದರಿಂದ ಸಹಾಯ ಆಗಬಹುದು. ಮತ್ತು ಇಂತಹ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.